ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕು ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 13ನೇ ವರ್ಷದ ಪ್ರತಿಭಾ ಪುರಸ್ಕಾರ, ಅಭಿನಂದನೆ, ಶೈಕ್ಷಣಿಕ ಹಾಗೂ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ ಜರುಗಿತು. ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಸಾಣೇಹಳ್ಳಿಯ ಶ್ರೀಮಠದ ಡಾ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಕುಂಚಿಟಿಕ ಮಹಾಸಂಸ್ಥಾನ ಮಠದ ಕಾಯಕಯೋಗಿ ಡಾ ಶ್ರೀ ಶಾಂತವೀರ ಮಹಾಸ್ವಾಮೀಜಿ, ಚಿಕ್ಕಮಗಳೂರಿನ ಕರಡಿಗವಿ ಮಠದ ಶ್ರೀ ಶಿವಶಂಕರ ಶಿವಯೋಗಿ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ರತ್ನವ ಕೆಡಗುಡದೆ ಅಲಂಕರಿಸಿದೆಯಾದರೆ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಶ್ರೀಮಂತರು ಬೇರಿಲ್ಲ ಕಾಣ. ಈ ವಚನದಲ್ಲಿ ಅಲ್ಲಮ ಪ್ರಭುದೇವರು ಹೇಳುವಂಥದ್ದು ಈಗಾಗಲೇ ನಿಮ್ಗೆ ಅರ್ಥ ಆಗಿರಬೇಕು. ಜಗತ್ತಿನಲ್ಲಿರುವಂಥ ಬಹುತೇಕ ಜನರು ಹೊನ್ನು ಹೆಣ್ಣು ಮಣ್ಣಿಗಾಗಿ ಹೊಡೆದಾಡೋದನ್ನು ಕಂಡಿದ್ದೇವೆ, ಹೋರಾಡೋದನ್ನು ಕಂಡಿದ್ದೇವೆ. ಆದರೆ ಅವುಗಳಿಗಿಂತ ಮುಖ್ಯವಾದದ್ದು ಜ್ಞಾನ. ಜ್ಞಾನ ಅಂದ ತಕ್ಷಣ 4 ಅಕ್ಷರಗಳನ್ನು ಕಲಿತು ಪದವಿಯನ್ನು ಪಡೆದು ಯಾವುದೋ ಸ್ಥಾನದಲ್ಲಿ ಆದಾಯವನ್ನು ಪಡ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ. ಜ್ಞಾನ ಅರಿವು ಮತ್ತು ಆಚಾರವನ್ನು ಒಳಗೊಂಡಂಥದ್ದು. ನಾವು ಏನು ನುಡಿತೇವೋ ಅದರಂತೆ ನಡೆಯುವಂಥದ್ದು, ಹೇಗೆ ನಡ್ಕೊಳ್ತೇವೋ ಹಾಗೆ ನುಡಿಯುವಂಥದ್ದು. ಅಂಥ ಅರಿವನ್ನು ಪಡ್ಕೊಂಡಾಗ ಮನುಷ್ಯ ನಿಜವಾದ ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಜ್ಞಾನ ಇಲ್ಲದೇ ಇದ್ದರೆ ನಿಮಗೆ ಎಷ್ಟೇ ಬಾಹ್ಯ ಸಂಪತ್ತಿರ್ಬೋದು, ಅವನು ಶ್ರೀಮಂತ ಖಂಡಿತ ಅಲ್ಲ. ಆ ನೆಲೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಹೇಳುವಂಥದ್ದು, ನಿಮ್ಮ ಅರಿವು ಮತ್ತು ಆಚಾರ ಯಾವಾಗಲೂ ಕೂಡ ಒಂದಾಗಿರಬೇಕು. ಆ ಅರಿವು ಆಚಾರ ಒಂದಾಗಬೇಕು ಅಂತಂದರೆ ಒಳ್ಳೆಯ ಸಂಸ್ಕಾರಗಳು ಬಾಲ್ಯದಿಂದಲೇ ಬರಬೇಕು. ಇವತ್ತು ಸಂಸ್ಕಾರಹೀನ ಜನಾಂಗ ಭಾಳ ಆಗ್ತಾ ಇದ್ದಾರೆ. ತಮ್ಮದೇ ಆದಂಥ ಸ್ವಾರ್ಥದ ಗೋಡೆಯನ್ನು ಕಟ್ಕೊಳ್ತಾ ಇದ್ದಾರೆ. ನಾವು ಆ ಸ್ವಾರ್ಥದ ಗೋಡೆಯನ್ನು ಕೆಡವಿ ಹಾಕಿ ಬಂಧು ಅಂತ ಹೇಳಿ ಒಬ್ಬರು ಮತ್ತೊಬ್ಬರನ್ನು ಗೌರವಿಸುವಂಥ, ಪ್ರೀತಿಸುವಂಥ, ಅಪ್ಪಿಕೊಳ್ಳುವಂಥ ಹೃದಯ ಶ್ರೀಮಂತಿಕೆಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಅನುಮಾನವನ್ನು ನಮ್ಮ ಮನಸ್ಸಿನಿಂದ ಕಿತ್ತಾಕಬೇಕು. ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೇವೆ, ಮಹಾ ದೊಡ್ಡ ರೋಗ ಯಾವುದು ಅಂತಂದ್ರೆ ಅನುಮಾನ. ಇದಕ್ಕೊಂದು ಸಾಂಕೇತಿಕ ಕಥೆ ನೆನಪಾಗುತ್ತೆ. ಒಬ್ಬ ರಾಜ, ಆ ರಾಜನ ಮನೆಯಲ್ಲಿ ಒಬ್ಬ ಸೇವಕ. ಆ ಸೇವಕ ಪ್ರತಿನಿತ್ಯ ರಾಣಿಯ ರೂಮ್ಗೆ ಹೋಗಿ ಕಸ ಹೊಡೆದು ಸ್ವಚ್ಛ ಮಾಡಿ ಬೆಡ್ ಮೇಲೆ ಬೆಡ್ಶೀಟ್ ಹಾಕಿ ಏನೇನು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅದನ್ನು ಒದಗಿಸ್ಕೊಡ್ತಿದ್ದಂತೆ. ಒಂದು ಸಾರಿ ಅವನಿಗೆ ಅನ್ನಿಸ್ತು, ನಾನು ಇಷ್ಟೆಲ್ಲ ಮಾಡ್ತೀನಿ, ಹೇಗಿದ್ದರೂ ರಾಣಿ ನೋಡೋದಿಲ್ಲ, ಒಂದು 5 ನಿಮಿಷ ಈ ಬೆಡ್ ಮೇಲೆ ಮಲಿಕೊಂಡ್ರೆ ಹೇಗಿರುತ್ತೆ ಅಂತ. ಏನೋ ಅವ್ರಿಗೊಂದು ನೋಡಬೇಕು ಅನ್ನಿಸ್ತು. ಬೆಡ್ ಮೇಲೆ ಮಲಿಕೊಂಡ, ಹಾಯಾಗಿ ನಿದ್ರೆ ಬಂದ್ಬಿಡ್ತು. ಹೊತ್ಕೊಂಡೆ ಮಲಿಕೊಂಡಿತ್ತಲ್ಲ, ಅವನಿಗೆ ರಾಣಿ ಏನು ಹೊತ್ಕೊಳ್ತಾರೋ ಅದನ್ನೇ ಇವನು ಹೊತ್ಕೊಂಡು ಮಲಿಕೊಂಡಿದ್ದ. ಸ್ವಲ್ಪ ಹೊತ್ತಾಯಿತು, ಸಂಜೆ ಅದು. ರಾಣಿ ಬಂದು, ಇವತ್ತು ಮಹಾರಾಜರು ಭಾಳ ಕಷ್ಟಪಟ್ಕೊಂಡು ಬಂದಂಗೆ ಕಾಣ್ತಾರೆ, ಬೇಗ ಮಲಿಕೊಂಡ್ಬಿಟ್ಟಿದ್ದಾರೆ ಅಂತ ತಾನು ಪಕ್ಕದಲ್ಲಿ ಮಲಿಕೊಂಡು ಅದೇ ಹೊತ್ತಿಗೆಯನ್ನು ಹೊತ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ರಾಜ ಬರ್ತಾನೆ. ನೋಡ್ತಾನೆ, ಅವನಿಗೆ ಶಾಕ್ ಆಗುತ್ತೆ. ಇಬ್ಬರು ಸೇರಿಕೊಂಡು ನನಗೆ ಎಷ್ಟು ಮೋಸ ಮಾಡ್ತಾ ಇದ್ದಾರಲ್ಲ. ಒಂದು ಕಡೆ ಆಳು, ಇನ್ನೊಂದು ಕಡೆ ರಾಣಿ ಒಂದೇ ಬೆಡ್ ಮೇಲೆ ಮಲಗಿದ್ದಾರೆ. ಎಂಥ ಸ್ಥಿತಿ ಬರ್ಬೋದು. ತುಂಬ ಸಿಟ್ಟು ಬಂತು. ಅವನು ಕತ್ತಿ ತಗೊಂಡು ಬಂದ, ಇಬ್ಬರನ್ನು ಕತ್ತರಿಸಿ ಹಾಕಬೇಕು ಅಂತ. ತಕ್ಷಣ ಅವನ ಅಂತರಂಗ ಹೇಳ್ತಾನೆ,
ಅಯೋಗ್ಯ, ಅನುಮಾನ ಪಡಬೇಡ, ಸ್ವಲ್ಪ ಯೋಚನೆ ಮಾಡಿ ನೀನು ಕಾಯ್ತಾ ಇರು, ಏನು ಮುಂದೆ ನಡೆಯುತ್ತೋ ಅದನ್ನು ನೋಡು. ಅವನು ಮರೆಯಾಗಿ ನಿಲ್ತಾನೆ. ಸ್ವಲ್ಪ ಹೊತ್ತು ಆದ ತಕ್ಷಣ ಅವನಿಗೆ ಎಚ್ಚರ ಆಗುತ್ತೆ. ಯಾರಿಗೆ? ಸೇವಕನಿಗೆ. ನೋಡ್ತಾನೆ, ಗಾಬರಿ ಆಗಿಬಿಡುತ್ತೆ. ಗಾಬರಿಯಾಗಿ ಮೇಲೆತ್ತನೆ ಆ ತಾಯಿಯ ಕಾಲನ್ನು ಹಿಡ್ಕೊಂಡು, ಅಮ್ಮ ದಯವಿಟ್ಟು ಕ್ಷಮಿಸ್ಬೇಕು, ತಪ್ಪಾಗಿಬಿಡ್ತು, ನಾನು ಇಂಥದ್ದು ಮಾಡಬಾರ್ದಾಗಿತ್ತು, ನನಗೇನೋ ಇದ್ರ ಮೇಲೆ ಒಂದು ಸ್ವಲ್ಪ ಹೊತ್ತು ಮಲಿಕೊಳ್ಳೋಣ ಅಂತಂದೆ, ನಿದ್ರೆ ಬಂದ್ಬಿಡ್ತು, ಗೊತ್ತಾಗಲಿಲ್ಲ. ಆವಾಗ ಆ ತಾಯಿ ಹೇಳ್ತಾಳೆ, ತಪ್ಪು ನಿಂತಲ್ಲ ಕಣಪ್ಪ, ನೀನೇನೋ ಮಲಿಕಂಡು, ಆದರೆ ನಾನು ಬಂದು ನೀನು ಹೌದೋ ಅಲ್ವೋ ಅಂತ ನೋಡಬೇಕಾಗಿತ್ತು, ನೋಡ್ದೇನೆ ನಾನು ಪಕ್ಕದಲ್ಲಿ ಮಲಿಕೊಂಡ್ಬಿಟ್ಟೆ. ನಮ್ಮಿಬ್ಬರದು ನಮ್ಮ ಯಜಮಾನರು ನೋಡಿದ್ರೆ ಗತಿ ಏನಾಗಬೇಕಾಗಿತ್ತು. ಸದ್ಯ ಇಬ್ಬರು ಬಚಾವಾಗಿದ್ದೀವಿ, ಸರಿ ನೀವು ಹೋಗಪ್ಪ ಎಂದು ಯಾರ ಮೇಲೆ ಯಾರ ಹತ್ರನೂ ಉದಾಹರಣೆ ಇದನ್ನು ಹೇಳೋದು ಬೇಡ. ಆವಾಗ ರಾಜ ಇಬ್ಬರ ಹತ್ರನೂ ಬಂದು ಅವ್ರ ಕ್ಷಮೆ ಕೇಳ್ತಾನೆ. ನಾನೇನಾದರೂ ದುಡುಕಿನಿಂದ ಕತ್ತಿ ತಗೊಂಡು ಬಾರಿಸಿದ್ರೆ ಗತಿ ಏನಾಗ್ತಾ ಇತ್ತು. ಹಾಗಾಗಿ ಅನುಮಾನ ಅನ್ನೋಂಥ ಔಷಧಿ, ಅನುಮಾನಕ್ಕೆ ಔಷಧಿನೇ ಇಲ್ಲ. ಯಾವಾಗಲೂ ಕೂಡ ಮನುಷ್ಯ ತಾಳ್ಮೆಯನ್ನು ಕಳ್ಕೋಬಾರ್ದು. ತಗೊಳ್ಬೇಕಾದ್ರೆ ಮಾತ್ರ ಕೂತಿದ್ರ, ತಗೊಂಡಿದ್ದ ದಾನಿಗೂ ಸಮೇತ ಖಾಲಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಯಾವಾಗಲೂ ನೀವು ಸನ್ಮಾನ ಮಾಡೋದು ಯಾವಾಗ ಮಾಡಬೇಕು ಅಂದರೆ ಕೊನೆಗೆ ಮಾಡಬೇಕು. ಇದು ಎಲ್ಲ ವೇದಿಕೆಯಲ್ಲಿ ಒಂದು ವಾಡಿಕೆ. ಅವರಿಗೆ ಶಾಲು ಸನ್ಮಾನ ಪುರಸ್ಕಾರ ಮುಗಿದ್ರೆ ಸಭೆಯ ಔಚಿತ್ಯವನ್ನು ಉಳಿಸ್ಕೊಳ್ಬೇಕು. ಇದು ನಮ್ಮ ಸಮಾಜದ್ದು ಗೌರವ ಅಂತೇಳಿ ಒಂದು 50% ಜನಗಳಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ. ನೋಡಿ, ಇಲ್ಲಿ ನಮ್ಮ ಶಿವಲಿಂಗಣ್ಣ ವಯಸ್ಸಾಗಿದೆ, ಆದರೂ ಕೂತಾರೆ. ಜೊತೆಗೆ ನಮ್ಮ ಸಿದ್ದರಾಮಣ್ಣ ಕೂತಾರೆ, ಇಲ್ಲಿ ಶುಗರ್ ಪೇಷಂಟ್ ದ್ಯಾಮಣ್ಣ ಕೂತಾರೆ, ಗುರುಸ್ವಾಮಿ ಕೂತಾರೆ. ಹುಡುಗರಂತೆಲ್ಲ ಖಾಲಿಯಾಗಿ ಹೋಗಿದ್ದಾರೆ. ಹನುಮಂತಪ್ಪ ಹೋದ್ರು, ನಮ್ಮ ರಾಗಿ ಶಿವಮೂರ್ತಿ ಹೋದ್ರು, ಎಲ್ಲ ದಾನಿಗಳು ಖಾಲಿ. ಇದಾಗಬಾರ್ದು. ಮಕ್ಕಳಿಗೆ ಒಂದು ಸ್ಫೂರ್ತಿ ಆಗಬೇಕು ಅನ್ನೋದಾದರೆ ಎಲ್ಲರೂ ಕೂತು ಆ ಮಕ್ಕಳನ್ನು ಸನ್ಮಾನ ಮಾಡಿದಾಗ ಮಾತ್ರ ಸಮಾಜಕ್ಕೆ ಒಂದು ಶೋಭೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಸಾಂಕೇತಿಕ ಮಾತುಗಳನ್ನು ಹೇಳಿ ಹೆಚ್ಚೇನು ಹೇಳಕ್ಕೆ ಹೋಗೋದಿಲ್ಲ. ಮಕ್ಕಳಲ್ಲಿ ನಮ್ಮ ವಿನಂತಿ ಏನಿದೆ ಅಂದರೆ, ನೀವು ವರ್ಷ ಅತ್ಯಂತ ಅಭಿಮಾನಪೂರ್ವಕವಾಗಿ ಸಮಾಜದಿಂದ ಪುರಸ್ಕಾರಕ್ಕೊಳಗಾಗ್ತೀರ. ಆದರೆ ಅಷ್ಟೇ ದುರಾಭಿಮಾನಕ್ಕೊಳಗಾಗಿ ಮುಂದೆ ಯಾವ ಸಂದರ್ಭದಲ್ಲೂ ಕೂಡ ನೀವು ಬಂದು ಸಹಾಯ ಮಾಡಲ್ಲ. ಹೀಗಾದರೆ ಸಮಾಜ ಯಾರಿಗೋಸ್ಕರ, ಯಾತಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಕರೆಸಿದೆ ಅಂದರೆ ನಿಮ್ಮಿಂದ ಒಂದು ಸಮಾಜಕ್ಕೆ ಬೆಳಕಾಗಬೇಕು ಅಂತ. ನೀವು ಎಲ್ಲ ಸನ್ಮಾನ ಮಾಡಿಕೊಂಡು ಶಾಲು ಮೂಮೆಂಟು ತಗೊಂಡೋಗಿ ಹಾಕಿ ಟವಲ್ ಕೊಡುವ ಎದ್ದೋಗ್ಬಿಟ್ರೆ ಮುಂದೆ ಸಹಾಯ ಮಾಡೋದು ಯಾರು? ಇದು ಇಲ್ಲಲ್ಲೇ ಅಷ್ಟಲ್ಲ, ಹೊಸದುರ್ಗ ಅಲ್ಲ, ನಾವು ಬೆಂಗಳೂರಲ್ಲಿ ಕಳೆದ 15-16 ವರ್ಷದಿಂದ 900 ಜನಕ್ಕೆ 800 ಜನಕ್ಕೆ ಸನ್ಮಾನ ಮಾಡ್ತೀವಿ. ಅದ್ರಿಗೆ ಯಾವುದೋ 1-2 ಮಕ್ಕಳು ಮಾತ್ರ ನಾನು ಡಾಕ್ಟರ್ ಆಗಿದ್ದೀನಿ, ಇಂಜಿನಿಯರ್ ಆಗಿದ್ದೀನಿ, ನಾನು ಒಂದು ತಿಂಗಳು ಸಂಬಳ ಕೊಡ್ತೀನಿ ಅಂತ ಬರೋದು ಸಂಖ್ಯೆ ಎಷ್ಟು ಅಂದರೆ 800 ಜನಕ್ಕೆ 2-3 ಜನ. ನೀವೆಲ್ಲ ಬಂದು ಸಹಾಯ ಮಾಡ್ತೀರಾ? ನೋಡಿ, ಎಲ್ಲ ಕೈ ಎತ್ತಿ, ಎಷ್ಟು ಜನ ಸಹಾಯ ಮಾಡ್ತೀರಾ? ಹಂಗಾದ್ರೆ 140 ಜನದಲ್ಲಿ 8 ಜನ ಸಹಾಯ ಮಾಡೋರು. ನೀವು ನೋಡಿದ್ರೆ ಕೊಡಲ್ವ ನಮಗೆ? ನೀವೆಷ್ಟೇ ದುಡಿದ್ರು, ಗುರುಸಾಮಣ್ಣ ಹೇಳ್ತಿದ್ದಾರೆ, ನಾವೆಲ್ಲ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ. ಮುಂದೆ ನೀವೆಲ್ಲ ದುಡಿದಾಗ, ಹಣ ಗಳಿಸಿದಾಗ ನಮ್ಮ ಮುಂದಿನ ಸಮಾಜದ ಬಡ ಮಕ್ಕಳಿಗೆ ಸಹಾಯ ಮಾಡ್ತೀರಾ? ಈಗ ಅರ್ಥ ಆಯ್ತಾ? ಸಹಾಯನೂ ಮಾಡಬೇಕು, ನಿಮ್ಮ ಸಹಭಾಗಿತ್ವನೂ ಬೇಕು. ಮುಂದಿನ ವರ್ಷ ಬಂದು ನೀವೆಲ್ಲ ಒಂದು ಚೇರಲ್ಲಿ ಕೂತು ಸಭೆಯ ಔಚಿತ್ಯವನ್ನು ಅರ್ಥ ಮಾಡಿಕೊಂಡು ಸಭೆಗೆ ಶೋಭೆ ತರುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಎನ್ನುವಂಥ ಸಾಂಕೇತಿಕ ಮಾತುಗಳನ್ನು ಹೇಳಿ ಸ್ವಾಮೀಜಿಯವರು ಬಂದು ಆಶೀರ್ವಚನೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ನವೀನ್ ಅವರು ಆ್ಯಕ್ಚುಲಿ ಸಮಾರಂಭ ನಿನ್ನೆನೇ ಇರಬೇಕಿತ್ತು. ಸ್ವಾಮಿಗಳೇ ಒಗ್ಗಟ್ಟಿದ್ದೀವಿ ಅಂತ ನೀವೆಲ್ಲ ನೋಡ್ಕೊಳ್ಬೇಕು. ಸಣ್ಣಹಳ್ಳಿ ಗೋಗುಳಿಗೆ ಬದಿ 8-18ಕ್ಕೆ ನಮ್ಮ ಗೋವಿ ಸಮಾಜ ಸಮಾರಂಭ, 19ಕ್ಕೆ ಮಾದಾರ್ಚನೆ ಸಮಾರಂಭ. 2 ದಿನನೂ ನಾನು ಅಲ್ಲಿ ಇರಲೇಬೇಕು, ಬರೋಕ್ಕಾಗಲ್ಲ ಅಂದ ತಕ್ಷಣವೇ ಆಯಿತು ಅಂದರೆ ಇವತ್ತು ಮಾಡೋಣ ಅಂತೇಳಿ ಪೂಜ್ಯರು ಒಪ್ಪಿಕೊಂಡು ಈ ಸಮಾರಂಭನೇ ಮುಂದಿನ ದಿನಕ್ಕೆ ಹಾಕ್ಕೊಂಡು ಇವತ್ತು ನವೀನ್ ಅವರು ಕೂಡ 2-3 ಸಮಾರಂಭ ಅದನ್ನು ಮುಗಿಸಿ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ನಾನು ಅಂದ್ಕೊಂಡಿದ್ದೆ ನಿಮ್ಮೆಲ್ಲ ಸೈಟ್ ಆಗಿದೆ ಅಂತ. 2-3 ಸಮಾರಂಭದಲ್ಲಿ ಸೈಟ್ ಕೊಟ್ಟರು ಅಂತ ನೀವೆಲ್ಲ ಭಾಷಣ ಮಾಡಿದ್ದೀರಿ. ನಾನು ಸಮಾಜಕ್ಕೆ ಸೈಟ್ ಐತೆ ಅಂತ ಅಂದ್ಕೊಂಡಿದ್ದೆ. ಈ ಜಯಣ್ಣನ ಅಶೋಕನ ಕೇಳಿದ್ರೆ ಗೊತ್ತಾಯಿತು ಇಲ್ಲ ಸೈಟ್ ಇಲ್ಲ ಅಂತ. ದಯಮಾಡಿ ಒಂದು
ಸೈಟನ್ನು ಎಲ್ಲಾದರೂ ಖರೀದಿ ಮಾಡ್ಕೊಳ್ಳಿ. ಗೌರ್ಮೆಂಟ್ ಏರಿಯಾ ಅಥವಾ ಅದು ಟಿ ಬಿ ಸರ್ಕಲಿಂದ ಹತ್ರ ಆಗುತ್ತೆ. ಗೌರ್ಮೆಂಟ್ ಅವ್ರು ಲೇಔಟ್ ಮಾಡಿದಾರಲ್ಲ, ಅಲ್ಲೆಲ್ಲರೂ ಒಂದು ಯಾವುದಾದ್ರು ಎಂಥದ್ದು ಜೈನರದು ಅಲ್ಲ, ಸಿ ಎ ಸೈಟ್ ಸಿಗಲ್ಲ, ಅದಕ್ಕೆ ಯಾಕೆ ಹೋಗ್ತೀರಾ, ಭಾಳ ಕಷ್ಟ. ಕ್ಯಾಬಿನೆಟ್ಗೆ ಹೋಗ್ಬೇಕು, ಸುಮ್ಮನೆ ಹೇಳ್ತಾರೆ ರಾಜಕಾರಣಿಗಳು. ಅದಕ್ಕೂ ದುಡ್ಡು ಕಟ್ಟಲೇಬೇಕು ನಾವು. 10% 300 ರೂಪಾಯಿ ಇದ್ದರೆ 150 ರೂಪಾಯಿ ನಾವು ಕಟ್ಟಲೇಬೇಕು. ಅದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಬೇಕು. ಅಷ್ಟು ಈಸಿಯಾಗಿ ಯಾವುದೂ ಆಗಲ್ಲ. ಒಂದು ಸೈಟನ್ನು ನೀವೆಲ್ಲ ದಾನಿಗಳಿಂದ ಸಂಗ್ರಹ ಮಾಡಿ ಅಥವಾ ನಿಮ್ಮಲ್ಲಿ ಏನಾದರೂ ಹಣ ಇದೆಯಲ್ಲ ಅದನ್ನು ಸ್ವಲ್ಪ ಬಳಸಿ ಸೈಟ್ ತಗೊಂಡ್ರೆ ಸೂಕ್ತ. ಇಲ್ಲ ಅದು 7-8 ಸಾವಿರ ಹೋಗುತ್ತೆ, ಹಣಕ್ಕೆ ಹೋದರೆ ಈ ದುಡ್ಡು ಖಾಲಿ ಆಗುತ್ತೆ, ಕೊಡೋ ದುಡ್ಡು ಖಾಲಿ ಆಗುತ್ತೆ. ಈಗ ಅಲ್ಲಿ ಟಿ ವಿ ಸರ್ಕಲಿಂದ ಹತ್ರ ಆಗ್ಬಿಡ್ತಾರೆ ನಡ್ಕೊಂಡು ಹೋಗ್ಲಿಕ್ಕೆ. ಸುರೇಶ್ ಜೈನ್ ಅವರು ಮಾಡಿದಾರಲ್ಲ, ಅಲ್ಲೊಂದು ಸೈಟ್ ತಗೊಂಡ್ರೆ ಎಲ್ಲರಿಗೂ ಅದು ನಗರಕ್ಕೆ ಹತ್ರ ಆಗುತ್ತೆ. ಸಭೆಗಳು ಸಂದರ್ಭಗಳು ಏನಾದ್ರು ಮೀಟಿಂಗ್ ಇದ್ದಾಗ, ಚೀಟಿ ಗಿಟಿ ಮಾಡಿದಾಗ, ಮಾಸಿಕ ಸಭೆ ಮಾಡಲಿಕ್ಕೆ ಅಲ್ಲಿ ಸೂಕ್ತವಾಗಿದೆ. ಅದಕ್ಕೆ ನವೀನ್ ಅವರು ಹೇಳಿದ ಹಾಗೆ ನಾವು ಮತ್ತು ಸಾಣೇಹಳ್ಳಿ ಸ್ವಾಮಿಗಳು ನಿಮಗೆ ನಾವು ವೈಯಕ್ತಿಕವಾಗಿ ಕೊಡ್ತೀವಿ, ಸರ್ಕಾರದಿಂದನೂ ಅದಕ್ಕೆ ಏನೇನು ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಎಲ್ಲವೂ ಕೂಡ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಜ್ಞಾನ ಅನ್ನೋದನ್ನು ರತ್ನ ಅಂತ ಕರೆದು ವಿನಯ ಖ್ಯಾತಿ ಪಾತ್ರತ, ಅಂತಹ ವಿನಯವಂತನು ಯಾವುದಕ್ಕೆ ಪಾತ್ರನಾಗ್ತಾನೆ ಅಂತ ಮುಂದಕ್ಕೆ ಹೇಳ್ತಾರೆ. ಪಾತ್ರ ಧನಮಾಪ್ನೋತಿ ಧನ ಧರ್ಮಂ ತತ ಸುಖಂ. ಅಂತಹ ವಿದ್ಯಾವಂತನು ಹಣಕ್ಕೆ ಮತ್ತೆ ಧರ್ಮಕ್ಕೆ ಪಾತ್ರನಾಗ್ತಾನೆ. ನೋಡಿ, ಇವತ್ತು ವಿದ್ಯಾವಂತನಾದ್ರಿಂದ ಅವನ ಕರೆದು ನಾವಿಲ್ಲಿ ಸನ್ಮಾನ ಮಾಡ್ತಾ ಇದೀವಿ. ಒಂದಿಷ್ಟು ಪ್ರತಿಭೆಯನ್ನು ತೋರಿಸಿದಾನೆ ಅಂಕಗಳಲ್ಲಿ ಅಂತೇಳಿ ಕರೆದು ನಾವು ಸನ್ಮಾನವನ್ನು ಮಾಡ್ತಾ ಇದೀವಿ. ಯಾರಿಂದ ಸನ್ಮಾನ ಮಾಡ್ತಿದೀವಿ? ಅಂತಹ ಹಲವಾರು ಸನ್ಮಾನಗಳನ್ನ ಪಡೆದು ಸನ್ಮಾನಿತರಾದಂಥವರಿಂದ ಸನ್ಮಾನ. ನೋಡಿ, ವಿದ್ಯೆಗೆ ಎಷ್ಟು ಮಹತ್ವವಿದೆ. ಆ ವಿದ್ಯೆಗೆ ಅನುಕೂಲಕರವಾದಂತಹ ಗುಣಕ್ಕೆ ಇನ್ನೆಷ್ಟು ಮಹತ್ವವಿದೆ. ಅಂತಹ ವಿದ್ಯಾ ಮತ್ತೆ ವಿನಯ ಸಂಪನ್ನರಾದವರು ಇವತ್ತು ನಾವೆಲ್ಲ ವೇದಿಕೆ ಮೇಲೆ ಕೂತಿದ್ದೇವೆ. ಹಾಗಾಗಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂತ ಬರದಲ್ಲಿ ಸಂಸ್ಕಾರವನ್ನು ಮರೆಯಬಾರದು. ಸಂಸ್ಕಾರವನ್ನು ನೀವು ಅವರಿಗೆ ಕೊಟ್ಟಿದ್ದೇ ಆದಲ್ಲಿ ಅದು ಮುಂದೆ ಧನ ಮತ್ತೆ ಧರ್ಮಕ್ಕೆ ಪಾತ್ರರಾಗಿ ಇಂದಿನ ವೇದಿಕೆಯನ್ನು ಅಲಂಕರಿಸುವಂತದ್ದು ಅವಕಾಶ ಸಿಗುತ್ತೆ. ನೋಡಿ, ಇವತ್ತು ಬಹಳಷ್ಟು ಜನ ನಾವು ವಿದ್ಯಾವಂತರಿದ್ದೀವಿ, ಬಹಳಷ್ಟು ಜನ ನೌಕರರಿದ್ದೇವೆ, ಬಹಳಷ್ಟು ಜನ ಉದ್ಯಮಿಗಳಿದ್ದೇವೆ, ಸಾಧಕರಿದ್ದೇವೆ. ಆದರೆ ಎಲ್ಲರಿಗೂ ವೇದಿಕೆ ಸಿಗಲು ಸಾಧ್ಯವಿದೆಯಾ? ವಿನಯವಂತರಿಗೆ ಮಾತ್ರ, ಸಂಸ್ಕಾರವಂತರಿಗೆ ಮಾತ್ರ. ನೀವು ವೇದಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ, ನಾವು ವಯಸ್ಸಿನಲ್ಲಿ ಚಿಕ್ಕವರಾದರೂ ಸಣ್ಣದೊಂದು ಕಾಡಿನೊಳಗೆ ಮಠವಾದರೂ ಸಹ ನಾವು ಬಂದಾಗ ಪೂಜ್ಯರಿಬ್ಬರು ನಿಂತು ಗೌರವಿಸಿ ನಮಸ್ಕಾರ ಮಾಡಿ, ಅದು ಅವರಲ್ಲಿರ್ತಕ್ಕಂಥ ಸಂಸ್ಕಾರ. ಅಂತಹ ಸಂಸ್ಕಾರ ಫಲವೇ ಇವತ್ತು ಅವರನ್ನ ಪೂಜ್ಯರು, ಪೂಜನೀಯರು, ಮಹಾತ್ಮರು, ಸನ್ನಿಧಿಯವರು ಅಂತ ನಾವೇಳಿ ಕರಿತೀವಿ. ಕಾರಣ ಅಂತಹ ಸಂಸ್ಕಾರಕ್ಕೆ ಒಳಪಟ್ಟಂತಹ ಆ ಸಾಧಕತನವೇ ಇವತ್ತು ಅವರಿಗೆ ಪೂಜನೀಯ. ಸಂಘದ ಅಧ್ಯಕ್ಷರಾದ ಬಿಆರ್ ಶಶಿಧರರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪ, ವಿಧಾನ ಪರಿಷತ್ ಸದಸ್ಯರಾದ ಕೆಎಸ್ ನವೀನ್, ಮಾಜಿ ಶಾಸಕರಾದ ಟಿಎಚ್ ಬಸವರಾಜಪ್ಪ, ಮುಖಂಡರಾದ ಎಸ್ ಲಿಂಗಮೂರ್ತಿ, ನಿವೃತ್ತ ಐಪಿಎಸ್ ಅಧಿಕಾರಿ ಎಸ್ಎನ್ ಸಿದ್ದರಾಮಪ್ಪ ಸೇರಿದಂತೆ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಎಚ್ಬಿ ಮಂಜುನಾಥ್ ಸೇರಿದಂತೆ ಹಲವರು ಭಾಗವಹಿಸಿ ಶುಭ ಹಾರೈಸಿದರು. ಸಾಮಾನ್ಯವಾಗಿ ನೋಡೋದೇನಂತಂದ್ರೆ ಸೆಕೆಂಡ್ PUC SSLC ಮುಗಿದ ತಕ್ಷಣ PCMB ತಗೊಂಡ್ಬಿಟ್ಟು ಸೆಕೆಂಡ್ PUC ಕಳಿಸ್ತೀವಿ. ಫಸ್ಟ್ PUC ಸೆಕೆಂಡ್ PUC ಮುಗಿದಾದ್ಮೇಲೆ ನಮ್ಮಲ್ಲಿರುವ ಆಯ್ಕೆ ಆಗುವ ಮೊದಲ ಕೋರ್ಸ್ ಅಂತಂದ್ರೆ ಒಂದು MBBS ಮಾಡಬೇಕು, ಇಲ್ಲ ಇನ್ನೊಂದು ಇಂಜಿನಿಯರಿಂಗ್ ಮಾಡಬೇಕು ಅಂತೇಳಿ. ಆದ್ರೆ ನಾನು ಪ್ರೆಸೆಂಟ್ ಸಿಚುವೇಶನ್ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಯಾವ ರೀತಿ ಇದೆ ಅನ್ನೋದರ ಸ್ವಲ್ಪ ಮಾಹಿತಿ ನೀಡ್ತಾನೆ. ಈ ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ಸುಮಾರು 70,000 MBBS ವಿದ್ಯಾರ್ಥಿಗಳು ಹೊರಹೊಮ್ಮುತ್ತಿದ್ದಾರೆ. ಯಾಕೆ ಅರ್ಥ ಮಾಡ್ಕೊಳ್ಳಿ, 70,000 ಅನ್ನೋದು ಸಣ್ಣ ಸಂಖ್ಯೆ ಅಲ್ಲ. 70,000 ಕೇವಲ 30,000 ಜನಕ್ಕೆ ಮಾತ್ರ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಸಿಗುತ್ತೆ. ಯಾವ ಒಬ್ಬ ವ್ಯಕ್ತಿ MBBS ಮಾಡಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಅವ ಒಂದು ಫೀಲ್ಡ್ಗೆ ಬಂದು ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡ್ತಾನೆ, ಅವಾಗ ಮಾತ್ರ ಅವನಿಗೆ ಯಶಸ್ಸು ಸಿಗಕ್ಕೆ ಸಾಧ್ಯ. ಅದೇ ರೀತಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ನಾವು ಗಮನದಲ್ಲಿಟ್ಕೊಂಡ್ವಿ ಅಂತಂದ್ರೆ ಈ ಲಾಸ್ಟ್ 2024 ಸರ್ವೆ ಪ್ರಕಾರ 83% ಜನ ಇಂಜಿನಿಯರಿಂಗ್ ಮಾಡಿರುವಂತವರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಇದನ್ನ ಎಲ್ಲರೂ ಪೋಷಕರು, ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೋಬೇಕು. ನಾವು ಇಂಜಿನಿಯರಿಂಗ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಬರೀ ನಾವು ಆಯ್ಕೆ ಮಾಡೋ ಕೋರ್ಸ್ಗಳು ಬರೀ ಕೇವಲ ಇಂಜಿನಿಯರಿಂಗ್ MBBS ಆಗಿರಬಾರ್ದು. ಬೇರೆ ಬಹಳಷ್ಟು ಕೋರ್ಸ್ಗಳಿದ್ದಾವೆ. ಅದರ ಸಂಪೂರ್ಣ ವಿವರವನ್ನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಚಂದ್ರಪ್ಪದವ್ರು ನೀಡಿದ್ದಾರೆ. ಅದನ್ನೆಲ್ಲ ಪ್ರತಿಯೊಬ್ಬರು ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಅದನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಯಾಕೆಂತಂದ್ರೆ ನಾವು MBBS ಮಾಡಿದ ತಕ್ಷಣ
ಎಲ್ಲ MBBS ಸೇರಿದ ತಕ್ಷಣ ಎಲ್ಲ ಮುಗಿಸ್ಕೋಬಹುದು ಅನ್ನೋದಿಲ್ಲ. ಯಾವುದೇ ಫೀಲ್ಡ್ ಆಗಲಿ ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ಸ್ಯಾಚುರೇಷನ್ ಅನ್ನೋದು ನೀಡ್ತಾ ಇದೆ. ಯಾಕೆಂದ್ರೆ ಎಂಪ್ಲಾಯ್ಮೆಂಟ್ ಬಹಳ ಇಂಪಾರ್ಟೆಂಟ್. ಈಗ ನಾವು ಕೋರ್ಸ್ ಮುಗಿಸಿದ ತಕ್ಷಣ ನಮಗೆ ಅದರಿಂದ ಏನೂ ಸಿಗಲ್ಲ. ಆ ಕೋರ್ಸ್ ಮುಗಿದಾದ್ಮೇಲೆ ಅದ್ರಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇದು ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಕೋಬೇಕು. ಆಮೇಲೆ ನಾನು ಪೋಷಕರಲ್ಲಿ ಒಂದು ಕಿವಿ ಮಾತೇನಪ್ಪ ಅಂತಂದ್ರೆ, ಎಲ್ಲ ಮಕ್ಕಳು, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಸಂಸ್ಕಾರಯುತ ಮಕ್ಕಳನ್ನಾಗಿ ಬೆಳೆಸಬೇಕು. ಮೊದಲನೇದು. ಎರಡನೇದು, ಅವ್ರಿಗೆ ಮಾರ್ಕ್ಸ್ ತಗೊಳ್ಳಿ ಅಂತ ಒತ್ತಾಯ ಮಾಡೋಕ್ಕಿಂತ ಒಬ್ಬ ಅವರ ವ್ಯಕ್ತಿತ್ವವನ್ನ ಬೆಳವಣಿಗೆ ಆಗುವಂತ ನಿಟ್ಟಿನಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಮಕ್ಕಳನ್ನ. ಯಾವ ರೀತಿ ಅಂತಂದ್ರೆ, ಅವರು ಡಿಸಿಷನ್ ಮೇಕಿಂಗ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ಬೇಕು. ಅವರು ಮನೆಯಲ್ಲಿ ತಂದೆ ಬಗ್ಗೆ ಹೊಳ್ತಾ ಇರಬೇಕು, ತಂದೆ ತಾಯಿ ಬಗ್ಗೆ ಹೊಳ್ತಾ ಇರಬೇಕು. ಯಾಕಂತಂದ್ರೆ ಮನೆಯೇ ಮೊದಲ ಪಾಠಶಾಲೆ. ಮಕ್ಕಳು ತಂದೆ ತಾಯಿಯನ್ನ ಒಬ್ಬ ಮಾರ್ಗದರ್ಶಕರಾಗಿ, ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿಗಳಾಗಿ ಅವರು ನೋಡಿದಾಗ ಮುಂದಿನ ದಿನಗಳಲ್ಲಿ ಅವರು ಸಮಾಜದಲ್ಲಿ ಏನನ್ನಾದರೂ ಸಾಧನೆ ಮಾಡಲು ಸಾಧ್ಯ. ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಮುದಾಯದ ಹಲವು ಗಣ್ಯರಿಗೆ ಹಾಗೂ ಸೇವಾ ನಿವೃತ್ತಿ ಹೊಂದಿರುವ ಹಲವು ನೌಕರರಿಗೆ ಗೌರವ ಸಮರ್ಪಣೆ ನೆರವೇರಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪನವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನ ನೀಡುವುದರ ಮೂಲಕ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಇರುವ ಹಲವು ಮಾರ್ಗಗಳನ್ನು ಪರಿಚಯಿಸಲಾಯಿತು. ಪುರಸ್ಕಾರ ಪಡ್ಕೊಳ್ತೀರಿ, ಮತ್ತೆ ಹೋಗ್ಬಿಡ್ತೀರಿ, ವಾಪಸ್ಸೇ ಬರಲ್ಲ. ಈಗ ಬಹಳ ಜನ ನಮ್ಮ ಸಂಘದಿಂದ ಹೋಗಿರೋರು ಪ್ರತಿಭಾ ಪುರಸ್ಕಾರ ತೆಗೆದುಕೊಂಡಿದ್ದಾರೆ. ಇವತ್ತು ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ದುಡಿತಿದ್ದಾರೆ. ಆದ್ರೆ ಈ ಕಡೆ ಬಂದು ಇಲ್ಲ ನಾವು ಸಹಾಯ ಮಾಡ್ತೀವಿ ಈ ಸಂಘಕ್ಕೆ, ನಾವು ಇಲ್ಲಿ ಪ್ರತಿಭಾ ಪುರಸ್ಕಾರ ತೆಗೆದುಕೊಂಡಿದ್ವಿ ಅನ್ನೋದು ಆ ಒಂದು ಒಳ್ಳೆಯ ಸಂಸ್ಕಾರ ಕೆಲವು ಪೇರೆಂಟ್ಸಿಂದ ಮಕ್ಕಳಿಂದ ಮಾತ್ರ ಬರ್ತಾ ಇದೆ. ದಯವಿಟ್ಟು ಇನ್ನಾದರೂ ಯಾರು ಪ್ರತಿಭಾ ಪುರಸ್ಕಾರ ತೆಗೆದುಕೊಂಡಿದ್ದೀರಿ, ಈ ಸಂಘ ಬೆಳಿಬೇಕಂತಂದ್ರೆ ನೀವೆಲ್ಲರೂ ನಮಗೆ ಒಂದು ಒಳ್ಳೆಯ ಸಮಾಜಮುಖಿಯಾಗಿ ಚಿಂತನೆ ಮಾಡಬೇಕು. ಯಾಕೆ ಮಾತು ಹೇಳಿದೆ ಅಂತಂದ್ರೆ, ಬಹಳ ಜನ ಮಕ್ಕಳನ್ನ ಬಹಳ ಸ್ವಾರ್ಥಗಳಾಗಿ ಬೆಳೆಸ್ತಾ ಇದ್ದೀವಿ. ಸಮಾಜಮುಖಿಯಾಗಿ ಚಿಂತನೆ ಮಾಡೋದನ್ನು ಹೇಳ್ಕೊಡ್ತಾ ಇಲ್ಲ. ಒಳ್ಳೆ ಹುದ್ದೆ ಹಿಡಿಬೇಕು, ಒಳ್ಳೆ ಅಧಿಕಾರ ಸಿಗಬೇಕು, ಹಣ ಮಾಡಬೇಕು, ಆಸ್ತಿ ಮಾಡ್ಬೇಕಂತ ಹೇಳ್ತಿದ್ದೀವಿ ಹೊರತು ಒಂದು ಸಮಾಜದಲ್ಲಿ ಜವಾಬ್ದಾರಿಯನ್ನು ಹೊರುವಂಥ ಕೆಲಸವನ್ನ ನೀವು ಮಾಡಿ ಒಳ್ಳೆಯ ಸೇವಾ ಮನೋಭಾವದಿಂದ ದುಡಿರಿ, ಸಮಾಜಕ್ಕೆ ಆದರ್ಶವಾಗಿರಿ ಎನ್ನುವ ಸಂಸ್ಕಾರವನ್ನ ನಾವೆಲ್ಲರೂ ಹೇಳ್ಕೊಡುವಂತ ಅಗತ್ಯತೆ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ತುಂಬಾ ಇದೆ. ಆ ಒಂದು ದಿಶೆಯಲ್ಲಿ ನಾವೆಲ್ಲರೂ ಈ ರೀತಿಯಲ್ಲಿ ಯೋಚನೆ ಮಾಡಬೇಕು. ಸಮುದಾಯದ ಏಳಿಗೆಗೆ ಮತ್ತು ಇತರೆ ಕಾರ್ಯಕ್ರಮಗಳಿಗೆ ಉದಾರವಾಗಿ ನೆರವು ನೀಡಿರುವ ಸಮಾಜ ಸೇವಕಿ ಅನಿತಾ ರಾಜೇಶ್, ಡಾಕ್ಟರ್ ಕೋಮಲ ಸ್ವಾಮಿ, ಸಫಾರಿ ಶಿವಲಿಂಗಪ್ಪ ಸೇರಿದಂತೆ ಹಲವು ದಾನಿಗಳನ್ನು ವೇದಿಕೆಯಲ್ಲಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮುದಾಯದ ಪ್ರಮುಖರಾದ ರಾಗಿ ಶಿವಮೂರ್ತಿ, ಆರ್ ಹನುಮಂತಪ್ಪ, ಡಿ ಗುರುಸ್ವಾಮಿ, ಬಿಎಸ್ ದ್ಯಾಮಪ್ಪ, ಎಚ್ಟಿ ಮರಿದಿಮ್ಮಪ್ಪ, ಬಿಪಿ ಓಂಕಾರಪ್ಪ ಸೇರಿದಂತೆ ಡಾಕ್ಟರ್ ಸಂಜಯ್, ಸಂಘದ ಉಪಾಧ್ಯಕ್ಷರಾದ ಇ ಮಂಜುನಾಥ್, ವೈ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಬಿಇ ಅಶೋಕ್, ಖಜಾಂಚಿ ಟಿ ಪ್ರಕಾಶ್, ಸಹ ಕಾರ್ಯದರ್ಶಿ ಎನ್ಒ ಪ್ರಕಾಶ್, ನಿರ್ದೇಶಕರಾದ ಚಂದ್ರಕಲಾ, ಟಿ ಪಾಲಾಕ್ಷಪ್ಪ ಹಾಗೂ ಆಡಳಿತ ಮಂಡಳಿಯ ಇತರರು ಉಪಸ್ಥಿತರಿದ್ದರು. ಹಿಂದುಳಿದಂತ ಏನು ಕುಟುಂಬಗಳು, ಕೃಷಿ ಕುಟುಂಬದಲ್ಲಿ ಬದುಕುವಂತ ಮಕ್ಕಳುಗಳಿಗೆ ಶೈಕ್ಷಣಿಕವಾಗಿ ಮತ್ತು ವೃತ್ತಿಯಲ್ಲಿ ಮುಂದೆ ಹೋಗಿ ಬೆಳೆದು ಸಮಾಜದಲ್ಲಿ ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನನಗೆ ಸಂತೋಷ ಆಯಿತು. ಬಹಳ ಆಶ್ಚರ್ಯ ಕೂಡ ಆಗ್ತಾ ಇದೆ. ಯಾವುದೇ ಸಂಘ ಸಂಸ್ಥೆನಲ್ಲಿ ಹಣಕಾಸಿನ ವಿಚಾರ ಬಂದ್ರೆ ಏನೆಲ್ಲ ದೂರುಗಳು, ಅದು ಇದು ಗಲಾಟೆ. ಬಹುಶಃ 13 ವರ್ಷ ನಮ್ಮ ವಸ್ತ್ರದ ವೀರಶೈವ ನೌಕರರ ಏನು ನಮ್ಮ ಪದಾಧಿಕಾರಿಗಳೇನಿದ್ದಾರೆ, ನಿಜವಾಗ್ಲೂ ಕೂಡ ನಾನು ಸಲ್ಯೂಟ್ ಅವರಿಗೆ. ಪಾರದರ್ಶಕವಾಗಿ ಹಣವನ್ನ ಸದ್ವಿನಿಯೋಗ ಮಾಡುವಂತ ಒಂದು ದೊಡ್ಡ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ಇವತ್ತು ಹಣಕಾಸಿನ ವ್ಯವಹಾರ ಮಾಡುವಾಗ ಎಷ್ಟು ಫೈನಾನ್ಷಿಯಲ್ ಡಿಸಿಪ್ಲಿನ್ ಎಷ್ಟು ಮುಖ್ಯ ಅಂತೀವಿ. ಹಾಗೆ ಅದು ಆರ್ಥಿಕ ವ್ಯವಸ್ಥೆಯನ್ನು ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಇದಕ್ಕೆಲ್ಲರೂ ಕೂಡ ಅದೇ ರೀತಿಯಾಗಿ ಯಾವುದೇ ಪ್ರಶ್ನೆ ಇಲ್ಲದೆ, ನಮ್ಮ ರಿಯಂಟಪ್ಪನವ್ರು ಹೇಳಿದಾಗೆ ಯಾವುದೇ ಪ್ರಶ್ನೆ ಇಲ್ಲದೆ ಎಲ್ಲರೂ ಕೂಡ ವಾಲಂಟಿಯರ್ ಆಗಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೋಸ್ಕರ ಪ್ರತಿ ವರ್ಷದಂತೆ ಏನು ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಮಾರ್ಗದರ್ಶನ ಮಾಡುವಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ನಾನು ಪ್ರಾರಂಭದಿಂದಲೂ ಕೂಡ ಈ ಕಾರ್ಯಕ್ರಮದ ಜೊತೆಗೆ ಸದಾ ನಾನು ಜೋಡಿಸ್ಕೊಂಡಿದ್ದೇನೆ. ಕಳೆದ
10-12 ದಿವಸ ಕೆಳಗಡೆಗೆ ನಮ್ಮ ವಿ.ಒ ಆದಂಥ ಜಯಪ್ಪನವರು ಶನಿವಾರ ಕಾರ್ಯಕ್ರಮ ಇದೆ, ನೀವು ಶನಿವಾರ ಬರ್ಕೊಳ್ಳಿ ಅಂತ ಹೇಳಿದ್ರು. ನಾನು ಶನಿವಾರ ಇದೆ ಅಂತೇಳಿ ಇವತ್ತು ಚಳ್ಳಕೆರೆಯಲ್ಲಿ, ಅದು ಕೂಡ ಮಹಾಸಭಾದ ಇವತ್ತು ದೊಡ್ಡ ಕಾರ್ಯಕ್ರಮ, ಶಂಕರ್ ಮಹಾದೇವ್ ಅವರು ಚಳ್ಳಕೆರೆಗೆ ಬಂದಿದ್ರು, ಅಲ್ಲಿಗೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಿದ್ರು. ನಾನು ಭಾನುವಾರ ಚಿತ್ರದುರ್ಗ ಮತ್ತು ಚಳ್ಳಕೆರೆಗೆ ಅಂತೇಳಿ ಡೇಟ್ ಕೊಟ್ಟಿದ್ದೆ. ಆದರೂ ಕೂಡ ಕೊನೆಗೆ ಹೊಸದುರ್ಗದ ಕೂಡ ಭಾನುವಾರಕ್ಕೆ ನಿಶ್ಚಯ ಆಗಿದೆ, ಸ್ವಾಮೀಜಿಗಳವರ ಡೇಟ್ ಭಾನುವಾರಕ್ಕೆ ಫಿಕ್ಸ್ ಆಯಿತು ಅಂತ ಹೇಳಿದ್ದಕ್ಕೆ ನಾನು ಚಳ್ಳಕೆರೆನೂ ಭಾಗವಹಿಸಿ, ಚಿತ್ರದುರ್ಗನೂ ಭಾಗವಹಿಸಿ, ಹೊಸದುರ್ಗ ತಪ್ಪಿಸಬಾರ್ದು ಅಂತೇಳಿ ಇವತ್ತು ಹೊಸದುರ್ಗಕ್ಕೆ ತಡವಾಗಿ ಬಂದಿದೆ. ಕಳೆದ 13 ವರ್ಷಗಳಿಂದಲೂ ಕೂಡ ಹೊಸದುರ್ಗ ತಾಲೂಕಿನಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ವಿದ್ಯಾರ್ಥಿಗಳಿಗೋಸ್ಕರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಧಾರ್ಮಿಕವಾಗಿ, ಜೊತೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಅದರ ಒಂದು ಹಿಂಬಾಗಿ ಈ ವರ್ಷವೂ ಕೂಡ 2024-25 ಸಾಲಿನಲ್ಲಿ ನಮ್ಮ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪರಮ ಪೂಜ್ಯ ತ್ರಯರ ಒಂದು ಆಶ್ರಯದಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿಬರೋದಕ್ಕೆ ಕಾರಣರಂತ ಎಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ವಿಶೇಷವಾಗಿ ಒಂದು ಮಾತಿದೆ, ಬೇಡುವ ನಾಲಿಗೆಯಲ್ಲಿ ನಿಯತ್ತಿದ್ದರೆ ಕೊಡುವ ಕೈಗಳಿಗೆ ಕೊರತೆ ಇಲ್ಲ ಅಂತ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸ್ಥಿರನಿಧಾನಿಗಳು ಕೂಡ ನಮ್ಮ ಸಂಘದ ಪಾರದರ್ಶಕ ಆಡಳಿತವನ್ನು ಗಮನಿಸ್ಬಿಟ್ಟು, ಸಂಘದ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕೂಡ ಗಮನಿಸ್ಬಿಟ್ಟು ನಮ್ಮೆಲ್ಲರೂ ಕೂಡ ಬೆನ್ನನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಳ್ಳೆಯ ಒಂದು ದೇಣಿಗೆಯನ್ನು ಸಂಗ್ರಹ ಮಾಡುವ ಮುಖಾಂತರ ಮಕ್ಕಳನ್ನು ಮನಮುಡ್ತಕ್ಕಂಥ ಒಂದು ಶೈಕ್ಷಣಿಕ ಹಾಗೂ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಶ್ರೀಯುತ ವಿಶ್ವಾಸ್ ಅಂತ IFS ಮಾಡಿರ್ತಕ್ಕಂಥ ಒಬ್ಬ ಪ್ರತಿಭಾನ್ವಿತ ನಮ್ಮ ಸಮುದಾಯದ ಒಬ್ಬ ವಿದ್ಯಾರ್ಥಿನ ಕರೆಸ್ಬಿಟ್ಟು, ಹಾಗೂ K. ಚಂದ್ರಪ್ಪ ಅಂತ ಉಪನ್ಯಾಸಕರು, ಅವರನ್ನು ಕೂಡ ಕರೆಸ್ಬಿಟ್ಟು ನಾವು ಇವತ್ತು ಮಾರ್ಗದರ್ಶನವನ್ನು ಕೊಡಿಸಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಸಂಘದ ಗೌರವಾಧ್ಯಕ್ಷ ಜಯಪ್ಪನವರ ಒಂದು ಸಲಹೆ ಮೇರೆಗೆ ಇನ್ನಿತರ ನಮ್ಮ ಸಮುದಾಯದ ಸಾಧಕರನ್ನು ಕೂಡ ಕರೆಸ್ಬಿಟ್ಟು ನಾವು ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿಸಿದ್ದೇವೆ. ಮತ್ತು ನಮ್ಮ ಸಮಾಜದ ಎಲ್ಲ ನಿವೃತ್ತ ನೌಕರರು ಕೂಡ ಇವತ್ತು ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡು ನಮ್ಮ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವರ ನಿವೃತ್ತಿ ಜೀವನ ತುಂಬ ಸುಖಕರವಾಗಿರಲಿ, ಆರೋಗ್ಯಯುತವಾಗಿರಲಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, 13 ವರ್ಷದಿಂದಲೂ ನಾವು ಸತತವಾಗಿ ವೀರಶೈವ ಸಮಾಜದ ಎಲ್ಲ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ದೇವೆ. SLC ಮಕ್ಕಳಿಗೆ 1,500, PUC ಮಕ್ಕಳಿಗೆ 2,000 ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ 1,000 ಪ್ರೋತ್ಸಾಹಧನವಾಗಿ ಕೊಡ್ತಾಯಿದ್ದೇವೆ. ಕಳೆದ 13 ವರ್ಷಗಳಿಂದಲೂ ಸಹ ನಾವು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ಕೊಂಡು ಬಂದಿದ್ದೇವೆ. ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಈ ದಿನ ಭಾಳ ಪ್ರಮುಖವಾಗಿ ಒಂದು ಸೆಷನ್ನು ಮಕ್ಕಳಿಗೆ ವೃತ್ತಿ ಮಾರ್ಗದರ್ಶನ ತರಬೇತಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಕಾರ್ಯಾಗಾರವನ್ನು ಮಾಡಲಾಗಿದ್ದು, ಇದು ಭಾಳಷ್ಟು ಜನ ಮಕ್ಕಳಿಗೆ ತುಂಬ ಉಪಯೋಗಕಾರಿಯಾಗಿತ್ತು. ಅಂದರೆ ITIಯಿಂದ IIT-ವರೆಗೆ ಏನೇನು ಕೋರ್ಸುಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮ ನಿವೃತ್ತ ಉಪನ್ಯಾಸಕರಾದ ಚಂದ್ರಪ್ಪನವರು ತುಂಬ ಅತ್ಯುತ್ತಮವಾದ ರೀತಿಯಲ್ಲಿ PPT ಮಾಡೋದ್ರ ಮುಖಾಂತರ ನಡೆದಿದ್ದಂಥ ಪೋಷಕರಿಗೆ ಮತ್ತು ಮಕ್ಕಳಿಗೆ ಉತ್ತಮ ಮಾಹಿತಿಯನ್ನು ಕೊಟ್ಟರು. ಅದೇ ರೀತಿ ನಮ್ಮ ಶರಣ ವಿಶ್ವಾಸ್ ಎನ್ನುವರು 2024-25 ಸಾಲಿನಲ್ಲಿ IFS ತೇರ್ಗಡೆಯಾಗಿದ್ದು, ಅವರು ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ, ಅವರ ಒಂದು ಜೀವನ ಸಾಧನೆ ಯಶೋಗಾಥೆಯ ಬಗ್ಗೆ ತುಂಬ ಮಕ್ಕಳಿಗೆ ಮಾಹಿತಿಯನ್ನು ಕೊಟ್ಟರು. ಟೋಟಲಾಗಿ ಈ ಒಂದು ಕಾರ್ಯಕ್ರಮ ಮಕ್ಕಳ ಮುಂದಿನ ಶೈಕ್ಷಣಿಕ ಬೆಳವಣಿಗೆ ದೃಷ್ಟಿಯಿಂದ ಮಕ್ಕಳಿಗೆ ಮತ್ತು ಪೋಷಕರಿಗೆ ತುಂಬ ಸಹಕಾರಿಯಾಗಿತ್ತು. GV TV, ಇದು ನಿಮ್ಮ ಧ್ವನಿ.